ನಾಂ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಪ್ರಥಮದಲ್ಲಿ ಈ ಕ್ಷೇತ್ರದ ಒಡೆಯರಾಗಿರುವಂಥ ಭದ್ರಕಾಳಿ ಸಮೇತ ವೀರಭದ್ರೇಶ್ವರರನ್ನು ಹಾಗೂ ಕಾಡಸಿದ್ದೇಶ್ವರರನ್ನು ಎನ್ನ ಅಂತರಂಗದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಅದೇ ರೀತಿಯಾಗಿ ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರನ್ನು ಅವರ ಪಾದಾರವಿಂದಕ್ಕೆ ಭಕ್ತಿಯ ಪೂರ್ವಕವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ವಿಶೇಷವಾಗಿ ಇವತ್ತಿನ ಈ ಒಂದು ಸಾಯಂಕಾಲದ ಕಾರ್ಯಕ್ರಮದ ಮುಖ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ವಿದ್ಯಾದಾತರು, ಮಾರ್ಗದರ್ಶಕರು, ಗುರುಗಳಾಗಿರುವಂಥ ಶ್ರೀಶೈಲ ಗುರುಜಿಯವರ ಪಾದಾರವಿಂದಕ್ಕೂ ಸಹಿತ ಭಕ್ತಿಯ ಪೂರ್ವಕವಾಗಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಗುರುಮಾತೆಯವರಾಗಿರುವಂಥ ಶಿಲಾಕ್ ಅವರ ಪಾದಕ್ಕೂ ಸಹಿತ ಭಕ್ತಿಯ ಪೂರ್ವಕವಾಗಿ ನಮಸ್ಕರಿಸಿಕೊಳ್ಳುತ್ತಾ, ಆತ್ಮೀಯರಾಗಿರುವಂಥ ಮಾರ್ಗದರ್ಶಕರಾಗಿರುವಂಥ ಬಸವರಾಜ ಗುರುಜಿಯವರಿಗೂ ಸಹಿತ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿಕೊಂಡು, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರ ಅಂತರಂಗದಲ್ಲಿ ಬೆಳಗುತ್ತಿರುವಂಥ ಪರಂ ಜ್ಯೋತಿಗೆ ಪ್ರಥಮದಲ್ಲಿ ಭಕ್ತಿಯ ಪೂರ್ವಕವಾಗಿ ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ಮೊದಲು ನಂದು ಒಂದು ಸೌಭಾಗ್ಯ ರೀ. ಎಂಥ ಸೌಭಾಗ್ಯ ಅಂದರೆ, ನಾವು ಯಡೂರು ಪುಣ್ಯಕ್ಷೇತ್ರಕ್ಕೆ ಬಂದು ಜಗದ್ಗುರು ಮಹಾಸನ್ನಿಧಿಯವರ ದರ್ಶನ ಮಾಡಿಕೊಂಡು, ದೇವಸ್ಥಾನದಲ್ಲಿರುವಂಥ ದೇವತೆಗಳ ದರ್ಶನವನ್ನು ಮಾಡಿಕೊಂಡು, ನಮಗೆ ವಿದ್ಯೆಯನ್ನು ಕಲಿಸಿ ಬದುಕಿನ ದಾರಿಯನ್ನು ತೋರಿಸಿಕೊಟ್ಟಿರುವಂಥ ದೇವತೆಗಳ ಸ್ವರೂಪಣೆ ಅಂತ ತಿಳ್ಕೊಂಡು ನಾವು ಮೊದಲು ಈ ಪಾಠಶಾಲೆಗೆ ಬಂದು ಗುರುಗಳಿಗೂ ಸಹಿತ ಪ್ರತಿ ಅಮಾವಾಸ್ಯೆ ನಾವು ಬಂದಾಗ ಅವ್ರ ಪಾದಕ್ಕೆ ನಮಸ್ಕಾರ ಮಾಡುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ. ಆ ಪದ್ಧತಿ ಪ್ರಕಾರ ನಾವು ಬಂದು ಅವರಿಗೆ ನಮಸ್ಕಾರ ಮಾಡಿದಾಗ ಆ ಗುರುವಿನ ಆಶೀರ್ವಾದ ಅದು ಏನು ಹೇಳಿದ್ರು ಕಡಿಮೆ ನೋಡ್ರಿ. ಹಂಗೆ ಅವರಿಂದ ಈ ಒಂದು ವೇದಿಕೆ ಮೇಲೆ ಒಂದು ಎರಡು ಮಾತುಗಳನ್ನ ನಮಗೆ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕದ. ತಮಗೆಲ್ಲ ಸಂಸ್ಕಾರ ಇವತ್ತು ಒಂದು ತಿಂಗಳ ಶಿಬಿರವನ್ನು ಶ್ರೀಮಠದಲ್ಲಿ ಹಮ್ಮಿಕೊಂಡಿದ್ದಾರೆ ಗುರುಗಳು. ನಿಮಗೆಲ್ಲ ಗೊತ್ತಿರಲಿ, ಈ ನಾಡಿನಲ್ಲಿ, ಈ ಜಗತ್ತಿನಲ್ಲಿ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಭವಿಷ್ಯದೊಳಗೆ ತಮ್ಮ ಬದುಕಿನೊಳಗೆ ಸಂಸ್ಕಾರ ಅನ್ನೋದು ಅತ್ಯವಶ್ಯಕವಾಗಿರ್ತದೆ. ಕಲಿಯುವಂಥ ಅಕ್ಷರದೊಳಗೆ ಒಂದಿಷ್ಟು ಕೊರತೆ ಆದ್ರೆ ನಡೀತದೆ, ಆದರೆ ಬದುಕಿನೊಳಗೆ ಸಂಸ್ಕಾರದ ಕೊರತೆ ಆಗಬಾರ್ದು ಅಂಥೇಳಿ ಬಲ್ಲವರು ಹೇಳ್ಕೊಂಡು ಬರ್ತಾರೆ. ಆದ ಕಾರಣಕ್ಕಾಗಿ ತಮ್ಮೆಲ್ಲರಲ್ಲಿ ಒಂದಿಷ್ಟು ನೀವು ಕಲಿಯುವಂಥ ಶಿಕ್ಷಣದೊಳಗೆ ಕೊರತೆ ಆದರೂ ಕಮ್ಮಿ ಇಲ್ಲ, ಸಂಸ್ಕಾರದೊಳಗೆ ಕೊರತೆ ಆಗಬಾರ್ದು ಅಂಥೇಳಿ ಗುರುಗಳು ಇಂಥ ಅಭೂತಪೂರ್ವವಾದಂಥ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ತಾವೆಲ್ಲರೂ ಅದರ ಲಾಭವನ್ನು, ಅದರದ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳುವಂಥವ್ರು ಆಗಬೇಕು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಸಹಿತ ಗುರುಗಳ ಮಾರ್ಗದರ್ಶನದಲ್ಲಿ ಈ ಮಠದೊಳಗೆ ನಾವೆಲ್ಲ ಇದ್ದೀವಿ. ಇದ್ದು ಒಂದು 3 ವರ್ಷಗಳ ಕಾಲ ಶಿಕ್ಷಣವನ್ನು ಕಲಿಯುವಂಥ ಸಂದರ್ಭದೊಳಗೆ ನಮಗೂ ಈಗೇನು ನಿಮ್ಮ ಒಳಗೊಳ್ಳುವವರಿಗೆ ಸರಿಯಾಗಿ ಓದಿದ್ದು ತಲೆಗೆ ಹತ್ತಿರುವುದಿಲ್ಲ, ಸರಿಯಾಗಿ ನೆನಪು ಆಗ್ತಿರುವುದಿಲ್ಲ. ಹೌದಲ್ರಿ? ಮತ್ತು ಎಲ್ಲರಿಗೂ ಪರ್ಫೆಕ್ಟ್ ನೆನಪಾಗ್ತೈತಿ, ಆಗುವುದಿಲ್ಲ. ಅದಕ್ಕೆ ಅಂಥ ಒಂದು ಸಂದರ್ಭದಲ್ಲಿ ನನಗೂ ಆ ಪರಿಸ್ಥಿತಿಯನ್ನು ನಾನು ಗುರುಗಳ ಮಾರ್ಗದರ್ಶನದೊಳಗೆ ದಾಟ್ಕೊಂಡು ಬಂದವು. ಗುರುಗಳು ಒಂದಿಷ್ಟು ಶಿಕ್ಷೆಗಳನ್ನು ಕೊಟ್ಟರು ನಮಗೆ. ಎಂಥ ಶಿಕ್ಷೆಯನ್ನು ಕೊಟ್ಟರಂದ್ರೆ, ನನಗೆ ರುದ್ರವನ್ನು ಓದಬೇಕಾದ್ರೆ, ನಾವು ಸೂಟಿಗೆ ಹೋಗಬೇಕಾದ್ರೆ ಅದನ್ನು ಕಂಠಸ್ಥವಾಗಿ ಗುರುಗಳ ಮುಂದೆ ನಾವು ಆ ಪಾಠವನ್ನು ಪಠಣ ಮಾಡಿ ವ್ಯಕ್ತಪಡಿಸಿ ಊರಿಗೆ ಬಿಡ್ತಿದ್ರು ನಮ್ಮನ್ನು. ನನಗೆ ಅದು ನನ್ನ ಕಂಠಸ್ಥ ಸರಿಯಾಗಿ ಮಾಡಿ ಹೇಳೋಕ್ಕಾಗಲಿಲ್ಲ. ಆ ಒಂದು ಸಂದರ್ಭದೊಳಗೆ ಗುರುಗಳು ನನ್ನ ಮೇಲೆ ಒಂದಿಷ್ಟು ಅವರು ನನಗೆ ಶಿಕ್ಷೆಯನ್ನು ಕೊಟ್ಟರು. ಅವರು ಎದಕ್ಕೆ ಶಿಕ್ಷೆಯನ್ನು ಕೊಟ್ಟರು ಅಂದರೆ, ಎಂಥ ಶಿಕ್ಷೆಯನ್ನು ಕೊಟ್ಟರಂದ್ರೆ, ಒಂದು 2 ಫೂಟಿಂದು ಒಂದು 10 kg ಉಳ್ಳಂಥ ಒಂದು ಪರಿಶಿಯನ್ನು ನನ್ನ ತಲೆ ಮೇಲೆ ಹೊರಿಸಿರೋರು. ಪರಿಶಿ ಈ ಮಠ ಹಳಿ ಮಠ ಇತ್ತು, ಈ ಹಳಿ ಮಠವನ್ನು 5 ಸುತ್ತುಗಳು ಹಾಕಬೇಕು ಅಂಥೇಳಿ ನನಗೊಂದು ಶಿಕ್ಷೆಯನ್ನು ಕೊಟ್ಟರು ಅವರು ಗುರುಗಳು. ಆ ಒಂದು ಶಿಕ್ಷೆಯನ್ನು ಕೊಟ್ಟರಲ್ಲ, ಆವತ್ತು ಆ ಶಿಕ್ಷೆಯನ್ನು ನಾವು ಪಡೆದುಕೊಂಡಿವಿ. ಆದರೆ ಅಂಥ ಶಿಕ್ಷೆಗಳನ್ನ ಅವರು ಎದಕ್ಕೆ ಕೊಟ್ಟರು, ನಮ್ಗೆ ಎದಕ್ಕೆ ಅವರು ಬಡಿದ್ರು,
ಅವ್ರು ಎದಕ್ಕೆ ನಮ್ಗೆ ಆ ಶಿಕ್ಷೆಗಳನ್ನು ಕೊಟ್ರಂದ್ರೆ ಅವರು ತಮ್ಮ ಯಾವುದೇ ರೀತಿಯಾದಂಥ ಲಾಭಕ್ಕಾಗಿ ಅಲ್ಲ, ನಮ್ಮ ಬದುಕು ಉದ್ಧಾರ ಆಗಲಿ, ನಮ್ಮ ಬದುಕಿನೊಳಗೆ ನಾವು ಉದ್ಧಾರ ಆಗಲಿ ಅನ್ನೋಂಥ ಉದ್ದೇಶಪೂರ್ವಕವಾಗಿ ಅವರು ಅಂಥ ಶಿಕ್ಷೆಗಳನ್ನು ಕೊಟ್ಟು ಇವತ್ತು ಈ ಸಮಾಜದೊಳಗೆ ಸಣ್ಣ ಪುಟ್ಟ ಕಾರ್ಯಗಳನ್ನು ಪೂಜೆಗಳನ್ನು ಮಾಡುವಂಥ ಒಂದು ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಾರ. ನೀವು ಸಹಿತ ಏನು ಮಾಡ್ಬೇಕಂದ್ರೆ ಇವತ್ತು ಗುರುಗಳು ತಮಗೆ ನೀವು ಮನೆ ಕಡೆ ಯಾರೂ ನೆನೆಸಬಾರ್ದು, ತಮ್ಮ ತಾಯಿ ತಂದೆಯನ್ನು ಒಟ್ಟ ನೆನೆಸಬಾರ್ದು. B.R. ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕಂತೇಳಿ B.R. ಅಂಬೇಡ್ಕರ್ ಅವರು ಹೇಳ್ಕೊಂಡು ಬರ್ತಾರೆ. ಯಾಕಂತ ಮಹಾನ್ ವ್ಯಕ್ತಿ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಇವತ್ತು ಜಗತ್ತಿಗೆ ಆದರ್ಶ ವ್ಯಕ್ತಿಯಾಗಿ ಪ್ರತಿಯೊಂದು ಕಾರ್ಯಗಳಲ್ಲಿ ಆತನ ಒಂದು ಸಂವಿಧಾನವನ್ನೇ ನಾವು ಪಾಲನೆ ಮಾಡ್ಕೊಂಡು ಹೋಗುವಂಥ ಕಾರ್ಯವನ್ನು ಈ ನಾಡಿಗಾಗಿ ಆತ ಅದನ್ನು ಎಂದೂ ಅದು ಅಜರಾಮವಾಗಿ ಉಳಿಯುವಂಥ ಕಾರ್ಯವನ್ನು ಮಾಡ್ತಾನಂದ್ರೆ ವಿಚಾರ ಮಾಡಿರಿ. ಅವ್ರ ಬದುಕಿನೊಳಗೆ ಸಾಕಷ್ಟು ಕಷ್ಟಗಳು ಬರ್ತಾವ, ಅವರು ಎಲ್ಲರ ಜೀವನದೊಳಗೆ ಬಂದಷ್ಟು ಅವ್ರ ಜೀವನದೊಳಗೆ ಬರ್ತಾವ. ಆದ್ರೆ ಅವರು ಸಹಿತ ಸರಿಯಾಗಿ ಶಿಕ್ಷಣವನ್ನು ಕಲಿತು ಇವತ್ತು ಏನು ಮಾಡ್ರು, ಜಗತ್ತಿಗೆ ಅವರು ಮಾದರಿಯಾಗಿ ಹೋದರು. ಅದಕ್ಕೆ ನೀವು ಸಹಿತ ಏನು ಮಾಡ್ಬೇಕಂದ್ರೆ ಗುರುಗಳು ಕಲಿಸಿರುವಂಥ ಶಿಕ್ಷಣವನ್ನು, ಮಂತ್ರಗಳನ್ನು, ವೇದಗಳನ್ನು, ಉಪನಿಷತ್ಗಳನ್ನು, ಪಂಚಾಂಗ, ಜ್ಯೋತಿಷಿ ಇವೇನು ಅಕ್ಷರಗಳನ್ನ ಪ್ರತಿಯೊಂದೊಂದು ಏನು ತಮಗೆ ಕಲಿಸ್ತಾರಲ್ಲ ಅದನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು. ಈಗ ನೀವು ಮುಂದಿನ ತಿಂಗಳು ಬಂದು ಇಲ್ಲಿ ಕಲಿತ ನಂತರ ನಿಮ್ಗೆ ಅವಕಾಶ ಇರುವುದಿಲ್ಲ. ಈ ಏನು ಸಂದರ್ಭ ಐತಲ್ಲ, ಈಗೇನು ಈ ಒಂದು ಅವಕಾಶ ನಿಮ್ಗೆ ಸಿಕ್ಕೈತಲ್ಲ, ಇದೇ ಸಂದರ್ಭವನ್ನು ನೀವು ಏನು ಮಾಡ್ಕೋಬೇಕಂದ್ರೆ ಸದುಪಯೋಗವನ್ನು ಮಾಡ್ಕೊಳ್ಬೇಕು. ಈ ಸಂದರ್ಭವನ್ನು ಸರಿಯಾಗಿ ನೀವು ಗುರುಗಳ ಮುಖಾಂತರವಾಗಿ ಕಲಿತುಕೊಂಡು ಸರಿಯಾಗಿ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಓದಿಕೊಂಡು ತಮ್ಮ ಊರಿಗೆ ಹೋದ ನಂತರ ಅದನ್ನು ಆ ಬುಕ್ಕವನ್ನು ಮುಚ್ಚಿ ಇಡಲಾರದೆ ದಿನನಿತ್ಯನೂ ಮುಂಜಾನೆ ಎದ್ದು ಸ್ನಾನಾದಿಗಳನ್ನು ನಿತ್ಯ ಕ್ರಿಯೆಗಳನ್ನು ಮುಗಿಸಿಕೊಂಡು ದಿನನಿತ್ಯ ನೀವು ಓದುವಂಥವ್ರು ಆಗಿಬಿಟ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗೇ ಆಗ್ತದೆ. ಅದು ಗುರುವಿನ ಅಂತ ಆಶೀರ್ವಾದ ತಮ್ಮ ಮೇಲೆ ತಟ್ಟೇ ತರ್ತದೆ ಅನ್ನುವಂಥ ಮಾತನ್ನು ನಿಮಗೆ ಗೊತ್ತಿರಲಿ. ಸ್ವಾಮಿ ವಿವೇಕಾನಂದರು ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ಎಂಥ ಮಾತನ್ನು ಹೇಳ್ತಾರಂದ್ರೆ, ಯಾವ ಪಕ್ಷಿ ತನ್ನ ರೆಕ್ಕೆಯ ಬಲವನ್ನು ತನ್ನ ಶಕ್ತಿಯನ್ನು ತಿಳಿಯದ ಪಕ್ಷಿ ಹೇಗೆ ಮೇಲಕ್ಕೆ ಹಾರಲಾರದು, ಯಾವ ಒಂದು ಸಾಮಾನ್ಯವಾದಂಥ ಒಂದು ಗುಬ್ಬಿ ಮರಿ ಒಂದು ಪಕ್ಷಿ ತನ್ನ ರೆಕ್ಕೆಗಳ ಸಾಮರ್ಥ್ಯವನ್ನು ತಿಳಿಯದೆ ಮೇಲಕ್ಕೆ ಹಾರಲಾರದು, ಹಾಗೆ ತನ್ನೊಳಗಿರುವಂಥ ಶಕ್ತಿಯನ್ನು ಸಾಮರ್ಥ್ಯವನ್ನು ತಿಳಿಯದಂಥ ಮನುಷ್ಯ ವಿದ್ಯಾರ್ಥಿ ತಾನು ಏನಾಗುವುದಿಲ್ಲ, ಮೇಲಕ್ಕೆ ಹಾರಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಂದು ಶಕ್ತಿ ಸಾಮರ್ಥ್ಯ ಎಲ್ಲವೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದ್ದಾವೆ. ಏನು ಮಾಡಬೇಕಾತ ಪ್ರತಿಯೊಬ್ಬನಲ್ಲಿ ಇದ್ದಾವೆ. ಅವು ಏನು ಮಾಡಬೇಕಂದ್ರೆ ಮುನ್ನುಗ್ಗಬೇಕು, ಮುಂದೆ ಹೋಗಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ಕೊಂಡು ಬರ್ತಾರೆ. ತಮ್ಮೆಲ್ಲರಲ್ಲಿಯೂ ಸಹಿತ ಎಲ್ಲವನ್ನು ಓದುವಂಥ, ತಿಳಿದುಕೊಳ್ಳುವಂಥ, ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಎಲ್ಲರಲ್ಲಿ ಪ್ರತಿಯೊಬ್ಬರಲ್ಲಿ ಇದೆ. ಅದನ್ನು ತಾವೆಲ್ಲರೂ ಸಹಿತ ಸರಿಯಾಗಿ ತಿಳ್ಕೊಳ್ಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ಅದನ್ನ ಅರ್ಥೈಸಿಕೊಂಡು ತಾವು ಸಹಿತ ಹೆಂಗೆ ಆಗ್ಬೇಕಂದ್ರೆ ನಮ್ಮ ತೇಕೆ ಏನೂ ಇಲ್ಲ ಅಂತ ಹೇಳಿ ತಿಳ್ಕೊಬಾರ್ದು. ಎಲ್ಲದರೊಳಗೆ ಮುನ್ನುಗ್ಗಬೇಕು. ನಾವು ಎಲ್ಲದಕ್ಕೂ ಸಮರ್ಥರಿದ್ದೀವಿ, ಸಾಮರ್ಥ್ಯವುಳ್ಳವರಿದ್ದೀವಿ. ನಮ್ಮಲ್ಲಿ ಒಂದು ಶಕ್ತಿ ಇದೆ. ಹೇ ಮಾನವ, ಸರ್ವ ಶಕ್ತಿಗಳು ನಿನ್ನಲ್ಲೇ ಇದ್ದಾವೆ, ಮುನ್ನುಗ್ಗು ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ತಮ್ಮಲ್ಲಿ ಎಲ್ಲ ರೀತಿಯಾದಂಥ ಶಕ್ತಿ ಸಾಮರ್ಥ್ಯ ಎಲ್ಲರಲ್ಲಿ ಇದೆ. ಪ್ರತಿಯೊಬ್ಬರು ಏನು ಮಾಡ್ಬೇಕಂದ್ರೆ ಅದನ್ನು ಪ್ರಯತ್ನ ಪಡಬೇಕು. ಈಗ ನೋಡ್ರಿ, ನೀವು 2 ಕಪ್ಪಿಗಳಿದ್ವು ಅಂತ, 2 ಕಪ್ಪಿಗಳು, ಸಣ್ಣ ಕಪ್ಪಿಗಳಿದ್ವು ಅಂತ. ಅವು ಏನಾಯ್ತಂದ್ರೆ ಮನೆ ಒಳಗೆ ಮಳೆಗಾಲ ಸಂದರ್ಭದೊಳಗೆ ಮನೆ ಒಳಗೆ ಬಂದುಬಿಟ್ಟು ಅಂತ 2 ಕಪ್ಪಿಗಳು ಬಂದಾಗ ಅಲ್ಲಿ ತಾಯಿ ಏನು ಮಾಡಿದ್ರು ಅಂದ್ರೆ ಹಾಲನ್ನು ಹಿಂಡ್ಕೊಂಡು ಕಾಶಿ ಹೆಪ್ಪಚ್ಚಿದ ಅಂತ ಒಂದು ಗಡಿಗೆ ಒಳಗೆ. ಯಾರು? ತಾಯಿ ಮನೆ ಒಳಗೆ ಹಚ್ಚಿದಾಗ ಅವು ಹಂಗೆ ಮನೆ ಒಳಗೆ ಬಂದು ಆ ಕಡೆ ಈ ಕಡೆ ಜಿಕ್ಕೋತ ಅವು ಎಲ್ಲಿ ಬಂದು ಬಿದ್ದು ಅಂದ್ರೆ ಆ ಮೊಸರಿನ ಗಡಿಗೆ ಒಳಗೆ ಬಂದು ಬಿದ್ದು ಅಂತ. ಏನ್ರಿ, ಏನು ಬಿದ್ದು? ಹಾಂ, ಎಲ್ಲರ ಲಕ್ಷ ಐತಲ್ಲ, ಲಕ್ಷ ಕೊಟ್ಟು ಕೇಳಬೇಕು. ಕಪ್ಪಿಗಳು ಮೊಸರಿನ ಗಡಿಗೆ ಒಳಗೆ ಬಿದ್ದು ಅಂತ. ಬಿದ್ದಾಗ ಏನಾತಂದ್ರೆ ಆ ಮೊಸರು ಎಷ್ಟಿತ್ತು ಅಂದ್ರೆ ಅರ್ಧ ಇತ್ತು ಅಂತ. ಮೊಸರು ಎಷ್ಟಿತ್ತು ಅಂದ್ರೆ ಅರ್ಧ ಇತ್ತು, ಗಡಿಗೆ ಅರ್ಧ ಇತ್ತು. ಆ ಬಿದ್ದ ಬಳಿಕ ಆ ಮೊಸರಿನ ಗಡಿಗೆಯಿಂದ ಹೊರಗೆ ಹೋಗಕ್ಕೆ ಬರಲಿಲ್ಲ. ಅವಕ್ಕೆ ಜಿಗುದು ಮ್ಯಾಲೆ ಹೋಗಿ ಹೊರಗೆ ಹೋಗಕ್ಕೆ ಬರಲಿಲ್ಲ. ಯಾರಿಗೆ? ಕಪ್ಪಿಗಳಿಗೆ ಹೋಗಕ್ಕೆ ಬರಲಿಲ್ಲ. ಆಗ ಏನು ಮಾಡ್ತಂದ್ರೆ ಒಂದು ಕಪ್ಪಿ ಇನ್ನೇನು ನಮಗೆ ಹೋಗಕ್ಕೆ ಆಗೋದಿಲ್ಲ. ಭಾಳ ಪ್ರಯತ್ನಪಟ್ಟರು ಏನಾತಂದ್ರೆ ಆ ಗಡಿಗೆಯನ್ನು ದಾಟಿ ಹೊರಗೆ ಹೋಗಕ್ಕೆ ಆಗಲಿಲ್ಲ. ಅವಾಗ ಒಂದು ಕಪ್ಪಿ ವಿಚಾರ ಮಾಡ್ತದೆ,
ಇನ್ನು ನಾವು ಏನಾದೀವಿ, ನಮಗಿದು ಹೋಗಕ್ಕೆ ಬರೋದಿಲ್ಲ, ನಾವು ಇಲ್ಲೇ ಸತ್ತೀವಿ ಅಂತೇಳಿ ವಿಚಾರ ಮಾಡಿ ಏನು ಮಾಡ್ತದಂತಾರೆ. ಮತ್ತು ಸಾಯ್ತೀವಿ, ಒಂದಿಷ್ಟು ಮೊಸರಲ್ಲಿ ಕುಡಿದು ಸತ್ತು ಬಿಡ್ನು ಅಂತೇಳಿ ಒಂದು ಕಾಪಿ ವಿಚಾರ ಮಾಡ್ತದೆ. ವಿಚಾರ ಮಾಡಿ ಏನು ಮಾಡ್ತಂದ್ರೆ ಒಂದಿಷ್ಟು ಮೊಸರನ್ನು ಕುಡಿತತ್ತ ಕುಡಿದು ಅಲ್ಲೇ ಮುನಿಗೇನಾಯ್ತು, ಸತ್ತು ಬಿಡ್ತು. ಯಾವುದು? ಒಂದು ಕಪ್ಪಿ. ಮತ್ತು ಇನ್ನೊಂದು ಉಳಿತಲ್ಲ ಕಪ್ಪಿ, ಇಲ್ಲ ಹೆಂಗರೆ ಮಾಡಿ ಇಲ್ಲಿಂದ ಜಿಗದ ದಾಟಿ ಹೋಗಬೇಕು, ಇದರಿಂದ ಜಿಗದ ದಾಟಿ ಹೋಗಬೇಕು ಅಂತೇಳಿ ವಿಚಾರ ಮಾಡ್ಕೊಂಡು ಒಂದು ಕಪ್ಪಿ ಏನು ಮಾಡ್ತಂದ್ರೆ ಹಂಗೆ ಆ ಮೊಸರಿನ ಗಡಿಗೆ ಒಳಗೆ ಅದು ಮಗಲ್కి ಇನ್ನೊಂದು ಕಪ್ಪಿತ್ತಲ್ಲ, ಅದನ್ನ ನೋಡಿ ಸುಮ್ಕೊಂಡ್ರಿಲ್ಲ. ಅದು ಸತ್ತತಿ ಅಂತೇಳಿ ಇದು ಸಾಯು ಪ್ರಯತ್ನ ಮಾಡಲಿಲ್ಲ, ನನ್ನ ಕೈಲಿ ಆಗುದಿಲ್ಲ ಅಂತೇಳಿ ವಿಚಾರ ಮಾಡಲಿಲ್ಲ. ಅದು ಏನು ಮಾಡ್ತಂದ್ರೆ ಒಟ್ಟು ನಾ ಹೆಂಗಾರೆ ಮಾಡಿ ಈ ಮೊಸರಿನ ಗಡಿಗೆಯಿಂದ ಹೊರಗೆ ಜಿಗಬೇಕು, ಜಿಗದ ಏನು ಮಾಡಬೇಕು, ನಾನು ಬದುಕಬೇಕು ಅಂತೇಳಿ ವಿಚಾರ ಮಾಡ್ತದು. ಯಾವುದು? ಇನ್ನೊಂದು ಕಪ್ಪಿ. ವಿಚಾರ ಮಾಡಿದ ನಂತರ ಅದ ಗಡಿಗೆ ಒಳಗೆ ಅಲ್ಲೇ ಸುತ್ತರ್ಗೆ ಹಾಕೈತಿ ನೋಡ್ರಿ, ಅಲ್ಲೇ ಜಿಗದೆ ಹಾಕೈತು, ಸುತ್ತ ಹಾಕಾಕೈತು. ಬಾವಿ ಒಳಗೆ ನೀರಿನೊಳಗೆ ಕಪ್ಪಿ ಸುತ್ತ ಹಾಕ್ತಾವಿಲ್ಲ, ಹಂಗೆ ಅದು ಕಪ್ಪಿ ಸುತ್ತ ಹಾಕೋತ ಮುಂದೆ ಏನಾಗ್ತದು, ಮೊಸರು ಹೋಗಿ ಮಜ್ಜಿಗೆ ಆತು. ಕಡೆ ಅಂತಿ ಏನಾಕೈತಿ, ಮೊಸರು ಏನಾಕೈತಿ, ಕಡೆ ಅಂತಿ ಮಜ್ಜಿಗೆ ಹಾಕೈತಿಲ್ಲ. ಹಂಗೆ ಆ ಕಪ್ಪಿ ಅಲ್ಲೇ ಸುತ್ತರ್ಗೆ ಹಾಕಂತೆ ಅದು ಏನಾತಂದ್ರೆ ಮೊಸರು ಹೋಗಿ ಮಜ್ಜಿಗೆ ಆತು. ಮಜ್ಜಿಗೆ ಆದ ನಂತರ ಅಟ್ಕ ಬಿಡ್ಲಿಲ್ಲ ಅದು ಕಪ್ಪಿ, ಮತ್ತೆ ಪ್ರಯತ್ನ ಪಡಾಕೈತು. ಮತ್ತೆ ಏನು ಮಾಡಾಕೈತು, ಅದ ಮತ್ತೆ ಮೊಸರಿನೊಳಗೆ ಹಂಗೆ ಸುತ್ತ ಹೊಡೆದು ಮಜ್ಜಿಗೆ ಇದ್ದಿದ್ದು ಏನಾಕೈತ್ರಿ ಮುಂದೆ ಹಂಗೆ ಕಡ್ದಂಗೆ ನೋಡ್ರಿ ಬೆಣ್ಣೆ ಹಾಕದ. ಬೆಣ್ಣೆ ಆತು, ಬೆಣ್ಣೆ ಇಷ್ಟ ಆತು, ಮತ್ತೆ ಹಂಗೆ ಒಂದಿಟ್ಟು ಸುತ್ತರಿ ಆಡ್ತು, ಮತ್ತೆ ಒಂದು ಇಷ್ಟ ಆತು ಬೆಣ್ಣೆ ಇಷ್ಟ ಆದ ನಂತರ ಏನು ಮಾಡ್ತಂದ್ರೆ ಆ ಕಪ್ಪಿ, ಜಾಣ ಕಪ್ಪಿ ಆ ಬೆಣ್ಣೆ ಮ್ಯಾಲೆ ಜಿಗಿತ್ತು ನೋಡ್ರಿ. ಜಿಗಿದು ಮತ್ತೊಂದು ಸಾರಿ ಮಜ್ಜಿಗೆ ಒಳಗೆ ಜಿಗಿತ್ತು, ಪ್ರಯತ್ನ ಪಡಾಕೈತು. ಹೆಂಗರಿ ಮಾಡಿ ಎಲ್ಲಿ ಹೋಗ್ಬೇಕಾಗಿತ್ತದು, ಈ ಗಡಿಗೆ ದಾಟಿ ಹೊರಗೆ ಹೋಗಬೇಕಾಗ್ಯದ. ಅದಕ್ಕೆ ಹಂಗೆ ಸುತ್ತ ಹಾಕೋತ ಆ ಬೆಣ್ಣೆ ಮ್ಯಾಲ ಕಾಲು ಕೊಟ್ಟು ಒತ್ತಲಿ ಏನು ಜಿಗಿತಲ್ಲ, ಜಿಗದ ನಂತರ ಇದೀಗ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಆ ಪರಮ ಪೂಜ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಮುಂದುವರ್ಸೋಣ, ಲಕ್ಷ ಕೊಡ್ರಿ ಕಡೆ ಪೂಜ್ಯರು ಆಗಮಿಸಿದ್ದಾರೆ. ತಾವೆಲ್ಲರೂ ಅಲ್ಲೇ ಕುಂತಲಿಂದ ನಮಸ್ಕಾರವನ್ನು ಮಾಡ್ಕೊಂಡ್ಬಿಡ್ರಿ, ಪೂಜ್ಯರಿಗೆ ಅಲ್ಲೇ ಕುಂತಲಿಂದ ಮಾಡ್ಕೊಂಡ್ಬಿಡ್ರಿ. ಇದು ಸಂಸ್ಕಾರ. ಮುಂದ ಎಲ್ಲಿ ಬಂದಿತ್ರಿ? ಎಲ್ಲಿ ಬೆನ್ನಿ ಮ್ಯಾಲ ಕಪ್ಪಿ ಇದ್ದಿದ್ದು ಕಾಲು ಕೊಟ್ಟು ಜಿಗದು ಬಿಡ್ತು. ಅದು ಎಲ್ಲಿ ಹೋತಂದ್ರೆ ಹೊರಗೆ ಹೋಗಿ ಬಿಡ್ತು ನೋಡ್ರಿ, ಗಡಿಗೆ ದಾಟಿ ಬೆನ್ನಿ ಮ್ಯಾಲ ಕಾಲು ಕೊಟ್ಟು ಜಿಗದು ಬಿಡ್ತು, ಹೊರಗೆ ಹೋಗಿ ಬಿಡ್ತು. ನಾ ಉಳಿದು ಬಿಟ್ನಿ, ನಾ ಗೆದ್ದು ಬಿಟ್ನಿ, ಇನ್ನು ನಾನು ಎತ್ತರಾಗ ಹೋದ್ರು ಎಲ್ಲಿ ಹೋಗಿ ಸಿಕ್ಕಾಕೊಂಡ್ರು ಇನ್ನು ಬದುಕಿ ಬರ್ತೀನಿ ಅಂತೇಳಿ ವಿಶ್ವಾಸ ಎದ್ರ ಮೇಲೆ ಎದಕ್ಕೆ ಬತ್ತು, ಆ ಕಪ್ಪಿ ಮೇಲೆ ಕಪ್ಪಿಗೆ ಬತ್ತು ನೋಡಿ. ನಮ್ಮದು ಬದುಕು ಹೆಂಗೆ ಹೇಳ್ರಿ, ಹಂಗೆ. ಈಗ ನಾವು ಗುರುಗಳ ಮುಂದೆ ನಮ್ಗೆ ಸುಮ್ಮನೆ ಅಲ್ಲೇ ಬುಕ್ ನೋಡೋದು, ಅಂದಾರ್ಗತಿ ಮಾಡೋದು, ಸುಮ್ಕೊಂಡ್ರದು, ಮತ್ತು ಅಂದಾರ್ಗತಿ ಮಾಡೋದು, ಸುಮ್ಕೊಂಡ್ರದು ಮಾಡಬಾರ್ದು. ಯಾರು ಪ್ರಯತ್ನ ಮಾಡಬೇಕು, ಅಣಬೇಕು. ಮಗಳಿಗೆ ಯಾರು ಹತ್ತಿರ್ತಾರಲ್ಲ ಅವ್ರ ಗತಿ ಧ್ವನಿ ತೆಗೆದು ಅನಾಕ ಪ್ರಯತ್ನ ಮಾಡಬೇಕು. ಬರುದ್ಲತ್ತೇಳಿ ಸುಮ್ಕೊಂಡ್ರಂಗಿಲ್ಲ, ಒಟ್ಟು ಯಾವಾಗ ಊರಿಗೆ ಹೋದಿನಂತ ವಿಚಾರ ಮಾಡಂಗಿಲ್ಲ. ಮತ್ತು ನೀವು ಎದಕ್ಕೆ ಪ್ರಯತ್ನ ಮಾಡ್ಬೇಕಂದ್ರೆ ಅದು ನನಗೆ ಬರ್ತದ, ನಾನು ಅದನ್ನು ಕಲಿತನು, ನಾನು ಓದುತ್ತನು, ನಾನು ಬಾಯ್ಪಾಠ ಹಾಕ್ತನು, ನಾನು ಆ ಮಂತ್ರವನ್ನು ಪಠಣ ಮಾಡ್ತನು, ಗುರುಗಳ ಮುಂದೆ ಕಂಠಸ್ಥವಾಗಿ ಹೇಳ್ತನು, ಗುರುಮಾತೆಯವ್ರ ಮುಂದೆ ಕಂಠಸ್ಥವಾಗಿ ಹೇಳ್ತನು ಅಂತ ಭರವಸೆ ಯಾರಲ್ಲಿ ಬರಬೇಕು? ನಿಮ್ಮಲ್ಲಿ ಬರಬೇಕು. ಪ್ರತಿಯೊಬ್ಬರಲ್ಲಿ ಬರಬೇಕು. ನೀವು ಸಣ್ಣವ್ರು ಇರಲಿ, ದೊಡ್ಡವ್ರು ಇರಲಿ, ಭಾಳ ದೊಡ್ಡವ್ರು ಇರಲಿ, ನೀವು ಶಾಲ್ಯಾಗ ಶಾಣೆ ಇದ್ದವ್ರು ಇರಲಿ, ದಡ್ಡ ಇದ್ದವ್ರು ಇರಲಿ, ಯಾರು ಬೇಕಾದವ್ರು ಇರಲಿ, ಎಲ್ಲರಲ್ಲಿ ಹೆಂಗೆ ಬರಬೇಕು? ನಾನು ಗೆಲ್ಲತೀನಿ. ಆ ಇನ್ನೊಂದು ಕಪ್ಪಿತ್ತಲ್ಲ ಅಲ್ಲೇ ಸೈತಲ್ಲ, ಹಂಗೆ ಆಗಬಾರ್ದು. ನಾವು ಸಹಿತ ಏನು ಮಾಡಬೇಕು? ಪ್ರಯತ್ನ ಪಡಬೇಕು. ಬರ್ತದ. ಮತ್ತು ಅದು ಕಪ್ಪಿದ್ದಿದ್ದು ಗಡಿಗೆಗಿನ ಜಿಗದಂಗೆ ನೀವು ಮಟ್ಟದ ಗೇಟ್ ಜಿಗಿದು ಮತ್ತೆ ಊರಿಗೆ ಹೋಗಿದ್ದೀರಿ, ಮತ್ತು ಹಂಗೆ ಮಾಡಿಗಿದ್ದೀರಿ. ಅದಲ್ಲ, ಅಲ್ಲಿ ಜಿಗಿದು ಹೋಗೋದಲ್ಲ. ನಿಮ್ಮ ಬದುಕಿನೊಳಗೆ ಗುರುಗಳ ಬೋಧನೆ ಮಾಡಿರುವಂಥ ಪಾಠದೊಳಗೆ ಅದನ್ನು ಗೆಲ್ಲಬೇಕು, ಅದನ್ನು ಕಂಠಸ್ಥ ಮಾಡಬೇಕು. ಅದನ್ನು ತಿಳ್ಕೊಂಡ್ರಿಂದ ನಿಮ್ಮ ಬದುಕು ಏನಾಕೈತೆ ಅಂದ್ರೆ, ನಿಮ್ಮ ಬದುಕಿನೊಳಗೆ ನೀವು ಎಲ್ಲಿ ಹೋದ್ರೂ ಗೆಲ್ಕೋತ ಹೋಗ್ತೀರಿ. ನಿಮಗೆ ಸೋಲು ಅನ್ನೋದಾಗ ಗೊತ್ತಾಗೋದಿಲ್ಲ. ನಿಮ್ಮ ಬದುಕಿನೊಳಗೆ ಸೋಲು ಅನ್ನೋದು ನಿಮ್ಮ ಬದುಕಿನೊಳಗೆ ಗೊತ್ತಾಗೋದಿಲ್ಲ ಅನ್ನೋಂಥ ಮಾತನ್ನು ತಮ್ಮ ಮುಂದೆ ಆ ಕಪ್ಪಿಯ ದೃಷ್ಟಾಂತವನ್ನು ವ್ಯಕ್ತಪಡಿಸುತ್ತಾ, ಗುರುಗಳು ಹೆಂಗದಾರಪ್ಪ ಅಂದ್ರೆ ಅವರು ಅಷ್ಟ ಒಳ್ಳೆಯವ್ರದಾರ. ಮತ್ತು ನೀವು ತಪ್ಪುಗಳನ್ನು ಮಾಡಿದ್ರಿ ಅಂದ್ರೆ ಅದಕ್ಕೆ ತಕ್ಕಂಗೆ ಶಿಕ್ಷೆ ಕೊಡಕ್ಕೆ ಗುರುಗಳು ದಾರವರು. ಯಾಕಂದ್ರೆ ನಾ ಹೇಳಿನಲ್ಲ, ನಾನು ಮತ್ತೆ ಒಂದು ಸ್ವಲ್ಪ ಉಡಾಳತನ ಮಾಡ್ತಿದ್ದೆ, ನನಗೆ ಪರಿಶಿ ಬಿಟ್ಟಿರೋರು ಶಿಕ್ಷೆ ಕೊಟ್ಟರು. ಅವತ್ತು ಆ ಶಿಕ್ಷೆಯನ್ನು ಕೊಟ್ಟರಲ್ಲ, ಇವತ್ತು ನಮ್ಮ ಬದುಕು ಬೆಳಕಿನತ್ತ ಸಾಕ್ತದೆ. ಗುರು ಅಂದ್ರೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ನಮ್ಮ ಒಳಗಿರುವಂಥ ಅಂಧಕಾರ, ನಮ್ಮ ಒಳಗಿರುವಂಥ ಅನಕ್ಷರತೆ, ಇದನ್ನೆಲ್ಲವನ್ನು ಕೊರತೆಯನ್ನು ತೆಗೆದು ನಮ್ಮ ಬದುಕವನ್ನು ಅರಳಿದ ಹೂವಿನ ಹಾಗೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಯಾರಿಗಿರ್ತದೆ ಅಂದ್ರೆ ಗುರುಗಳಿಗೆ ಮಾತ್ರ ಇರ್ತದೆ. ತಾವೆಲ್ಲರೂ ಗುರುಗಳ ಮಾತು ಕೇಳಬೇಕು, ಗುರು ಮಾತೆಯವರು ಕೇಳಬೇಕು. ತಮ್ಮದೇ ಆದಂಥ ಜವಾಬ್ದಾರಿಗಳು ಸಾಕಷ್ಟು ಅದಾವ. ಯಾವತ್ತು ತಂಗಿಗೂಡ್ರೆ
ತಮ್ಮದಾದಂಥ ಜವಾಬ್ದಾರಿಗಳು ಆ ಟೀಚರ್ ಭಾಳ ಅದಾವ, ಸಾಕಷ್ಟು ಅದಾವ. ಇದ್ರೂ ಸಹಿತ ನಿಮ್ಮ ಸಂಬಂಧ 1 ತಿಂಗಳ ಸಮಯವನ್ನು ಅವ್ರಿಗೆ ಬಿಡಲಾರ್ದಷ್ಟು ಜವಾಬ್ದಾರಿಗಳು ಇರ್ತಾವ. ಅದರೊಳಗೆ ನಿಮಗಾಗಿ ಬಂದಾರ. ನೀವು ಕಲೀಲಿಲ್ಲ ಅಂದ್ರೆ ವ್ಯರ್ಥ ಆಗ್ತದೆ. ಚಂದಂಗೆ ಕಲ್ಕೊಬೇಕು, ಎಲ್ಲರೂ ಚಂದಂಗೆ ಕಲ್ಕೊಳ್ಬೇಕು, ಚಂದಂಗೆ ಓದಬೇಕು. ಇಲ್ಲಿಗೆ ಓದಿ ಬಿಡಬೇಡ್ರಿ. ತಮ್ಮ ಮನೆಯೊಳಗೆ ದಿನನಿತ್ಯ ಇಲ್ಲಿ ಹೆಂಗೆ ಇರ್ತೀರಲ್ಲ, ಇದೇನು ನಿಮ್ಗೆ ಕೊಟ್ಟಾರಲ್ಲ ಶಲ್ಯ, ಈ ಶಲ್ಯನ ಯಾವತ್ತೂ ಮೂಲ್ಯಾಗಿಡಬೇಡ್ರಿ. ಈ ಶಲ್ಯನ ಯಾವತ್ತೂ ಎಲ್ಲೋ ಒಂದು ಕೆಳಗೆ ಹೋಗ್ಯಾಕೆ ಹೋಗ್ಬೇಡ್ರಿ. ಈ ಶಲ್ಯನ ನಿಮ್ಮ ಊರಿಗೆ ಅಂತ ಹಾರಿಸಿ ಬಿಡಬೇಡ್ರಿ, ಯಾರೂ ಬಿಡಬೇಡ್ರಿ. ಇದೇನೈತಲ್ಲ ನಿಮ್ಮ ಬದುಕಿನ ಪ್ರತಿಯೊಂದೊಂದು ಹೆಜ್ಜೆ ಒಳಗೆ ಕೆಲಸ ಮಾಡ್ತದೆ. ನಿಮ್ಮ ಪ್ರತಿಯೊಂದು ಬದುಕಿನೊಳಗೆ ತಿದ್ದುವಂಥ ಕಾರ್ಯವನ್ನು ಮಾಡ್ತದೆ. ಇದು ಯಾವತ್ತೂ ನಿಮ್ಮ ಮ್ಯಾಲೆ ಇರಲಿ, ನೀವು ಹೋಗಂತೆ ಬೇರೆ ಬೇರೆ ಚಂದ ಅರಿಬಿ ಹಾಕೋರಿ ಬ್ಯಾಡ ನಂಗಿಲ್ಲ ನಾನು. ಆದ್ರೆ ನೀವು ಏನು ಮಾಡಬೇಕು, ದಿನನಿತ್ಯ ನಿಮ್ಮ ಮನೆಯೊಳಗೆ ಬೇಗ ಹೇಳಬೇಕು. ಇಲ್ಲಿ ಹಂಗೆ ಬೇಗ ಎಬ್ಸ್ತಾರಲ್ಲ ಗುರುಗಳು, ಹಂಗೆ ಬೇಗ ಹೇಳಬೇಕು. ಎದ್ದ ನಂತರ ನೀವು ಏನು ಮಾಡಬೇಕು, ಇಲ್ಲಿ ಹಂಗೆ ಓದಿಸ್ತಾರಲ್ಲ, ಈಗ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸಿ ಬಿಡ್ತಾರ. ಅಲ್ಲಿ ಹೋಗಿ ನೀವು ಏನು ಮಾಡಬೇಕು, ಓದಬೇಕು. ದಿವಸಲು ನೀವು ಅದು ಮಾಡಬೇಕು. ಇಲ್ಲಿ ನಿಮ್ಗೆ 1 ತಿಂಗಳು ಟ್ರೈನಿಂಗ್ ಕೊಡ್ತಾರ, ಅದು ಬದುಕಿನ ಟ್ರೈನಿಂಗ್ ಆಗಿಬಿಡ್ಬೇಕು. ನಿಮ್ಗೆ ನಿತ್ಯ ನೀವು ಅದು ಟ್ರೈನಿಂಗ್ ಅಲ್ಲ, ನೀವು ಮುಂದೆ ನಿಮ್ಮ ಊರಿಗೆ ಹೋಗಿ ನೀವು ಜಾಯ್ನ್ ಆಗಿಬಿಡ್ಬೇಕು. ನೀವು ನೌಕರಿ ಇದ್ದಂಗೆ ಇದು ಒಂದು ನಿಮ್ಗೆ. ಇದು ನಿಮ್ಮ ಬದುಕಿನ ಒಂದು ಆಸರೆ ಆಗ್ತದೆ, ನಿಮ್ಮ ಬದುಕನ್ನು ಬೆಳಗ್ತದೆ. ನಿಮ್ಮ ಊರ ಒಳಗೆ ನಿಮ್ಮ ತಂದೆ ತಾಯಿ, ಇವತ್ತು ನೀವು ನಿಮ್ಮ ತಂದೆ ತಾಯಿನ ಬಿಟ್ಟು ಬಂದಿರಿ ಅಂತೇಳಿ ಅವ್ರು ಅಳ್ತೀರಿಲ್ಲ, ದಿವಸಲು ಅಳ್ತೀರಿಲ್ಲ. ನಮ್ಮ ಅವ್ವ ಅಪ್ಪನ ಊರಾಗ ಬಿಟ್ಟು ಬಂದೀನಿ ರೀ, ನಮ್ಮ ಉಣಿಸ್ತಿದ್ರಿ ತಿನ್ನಿಸ್ತೀರಿ, ಅವ್ರನ್ನೆಲ್ಲ ಬಿಟ್ಟು ಬಂದೀವಿ ರೀ, ಅವ್ರು ನೆನಪಾಗತ್ತೈತ್ರಿ, ನಾವು ಊರಿಗೆ ಹೋಗ್ತೀವಿ ರೀ, ಅವ್ರು ಬರಲ್ರಿ, ಫೋನ್ ಹಚ್ತೀವಿ ರೀ, ಹಿಂಗೆಲ್ಲ ಮಾಡ್ತಿರಲ್ಲ. ಹಂಗೆ ಮಾಡಬಾರ್ದು, ಹಂಗೆ ಯಾರೂ ಮಾಡಕ್ಕೆ ಹೋಗಬಾರ್ದು. ಈ 1 ತಿಂಗಳು ನೀವು ಸರಿಯಾಗಿ ಗುರುಗಳ ಮಾರ್ಗದರ್ಶನದ ಕಲ್ಕೊಂಡ್ರಿ ಅಂದ್ರೆ ನಿಮ್ಮ ಬದುಕಿನೊಳಗೆ ನಿಮ್ಮ ತಂದೆ ತಾಯಿ ಅವರು ದಿವಸಲೂ ನಿಮ್ಮ ನೋಡ್ಕೋತ ಖುಷಿಯಾಗಿರ್ತಾರೆ. ದಿವಸಲೂ ನೀವು ಲಿಂಗ ಪೂಜೆ, ನೀವು ಓದೋದು ಇದನ್ನ ನೋಡಿ ಅಂದ್ರೆ ಅವ್ರು ಆನಂದ ಆಗ್ತಾರೆ. ಮುಂದೆ ನಿಮ್ಮ ಶಿಕ್ಷಣವನ್ನು ಎಲ್ಲವನ್ನು ತಾವು ಕಲ್ಕೊಂಡು ಹೋಗುವಂಥವ್ರು ಆಗಬೇಕು. ಯಾರೂ ತಮ್ಮ ಬಾಯಿಯ ಒಳಗೆ ಅಪಶಬ್ದಗಳನ್ನು ಮಾತನಾಡಬಾರ್ದು, ತಾಯಿ ತಂದೆಗೆ ತಿರುಗಿ ಮಾತಾಡಬಾರ್ದು. ಏನು ಮಾಡಬೇಕು, ನಿಮ್ಗೆ ಉಸಿರು ಕೊಟ್ಟವ್ರು ಯಾರು, ಈ ಜಗತ್ತಿಗೆ ನಿಮ್ಮ ತಂದವ್ರು ಯಾರು, ನಿಮ್ಮ ತಾಯಿ ತಂದೆ. ಮತ್ತು ನೀವು ಅವ್ರಿಗೆ ತಿರುಗಿ ಮಾತಾಡ್ರೆ ಅವ್ರಿಗೆ ಬೇದ್ರ ಏನು ಹಾಕದ. ಇಲ್ಲಿ 1 ತಿಂಗಳು ನಾನು ನಮ್ಗೆ ಎಡ್ರಾಗ ನಿಂತು ಬಂದಾನ್ರಿ, ಇಲ್ಲಿ ಬಂದು ನಮ್ಗೆ ತಿರುಗಿ ಮಾತಾಡ್ಲತ್ತಾನ್ರಿ, ಓನ್ಯಾಗ ಅವ್ರಿಗೆ ಹಂಗೆ ಅನ್ನತಾನ್ರಿ ಅಂತ ಅನ್ನಂಗೆ ಆಗಬಾರ್ದು. ಏನು ಚಂದದಾನ್ರಿ ಇವ, ಏನು ಸಂಸ್ಕಾರ ಅಂತ ಹುಡುಗ, ಏನು ಎಡ್ರ ಕಲಿಸ್ಯಾರಿ ಇವ. ಹೆಸರು ತರುವಂಥವ್ರು ಆಗಬೇಕು. ಯಡೂರು ಪಾಠಶಾಲೆಯ ಹೆಸರವನ್ನು ತರುವಂಥ ಮಕ್ಕಳು ಯಾರಾಗಬೇಕು, ನೀವ ಆಗಬೇಕು. ನೆನಪಿಟ್ಕೊಡ್ರಿ ಎಲ್ಲರೂ. ತಾವೆಲ್ಲರೂ ನೆನಪಿಟ್ಕೊಂಡು ಹೋಗ್ಬೇಕು. ಬರಾಗ ನೀವು ಟ್ರಂಕ್ ತೊಗೊಂಬಂದಿರಬೇಕು, ನಿಮ್ಮ ಅರಿಬಿಯನ್ನು ತೊಗೊಂಬಂದಿರಬೇಕು, ಇಲ್ಲಿ ಬಂದಿರಬೇಕು, ಮಠದೊಳಗೆ ಉಂಡಿರಬೇಕು, ತಿಂದಿರಬೇಕು, 4 ಅಕ್ಷರವನ್ನು ಕಲ್ತಿರಬೇಕು. ಆದ್ರೆ ನೀವು ಹೋಗುವಾಗ ಅದನ್ನು ಉಂಡು ಅಂತೇಳಿ ನೆನಪಿಟ್ಕೊಂಡು ಹೋಗುವಂಥವ್ರು ಆಗಬಾರ್ದು. ಹೊಟ್ಟಿ ಬುತ್ತಿನ ಬೇರೆ, ನೆತ್ತಿಯ ಬುತ್ತಿನ ಬೇರೆ. ಇಲ್ಲಿ ಬಂದಿರಿ ಅಂದ ಬಳಿಕ ನೀವು ಹೋಗಾಗ ಯಾವ ಬುತ್ತಿಯನ್ನು ಕಟ್ಕೊಂಡು ಹೋಗ್ಬೇಕಂದ್ರೆ ಈ ನೆತ್ತಿಯ ಬುತ್ತಿಯನ್ನು, ಈ ಜ್ಞಾನ ಅಕ್ಷರ ಈ ಬುತ್ತಿಯನ್ನು ನೀವು ಕಟ್ಕೊಂಡು ನಿಮ್ಮ ಊರಿಗೆ ಹೋಗಬೇಕು. ಹಂಗೆ ತಾವು ಯಾರೂ ಹೋಗಬಾರ್ದು, ನೋಡ್ರಿ. ಅಷ್ಟು ತಾವು ಎಲ್ಲರೂ ಮಾಡಿದ್ರಿ ಅಂದ್ರೆ ತಮ್ಮ ಬದುಕ ಬಂಗಾರ ಆಗ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಪಂಚಪೀಠಗಳಲ್ಲಿ ಶ್ರೀಶೈಲ ಮಹಾಪೀಠ ಒಂದು ಜಗದ್ಗುರು ಮಹಾಸನ್ನಿಧಿಯವರು ಇದೊಂದು ಸುವರ್ಣ ಅವಕಾಶ. ನಿಮ್ಮೆಲ್ಲರಿಗೆಲ್ಲ ಇಂಥ ಶಿಕ್ಷಣವನ್ನು ಆ ಗುರುಗಳಿಗೇನ ಶಿಕ್ಷಣವನ್ನು ಕಲಿಬೇಕಾದ್ರೆ ಹಲವಾರು ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳನ್ನು ದಾಟಿಕೊಂಡು ಶಿಕ್ಷಣವನ್ನು ಕಲ್ತಂಥವ್ರಾಗ್ಯಾರ. ನಮಗೆ ಸರಳವಾಗಿ ಊಟ, ಅಕ್ಷರ, ದಾಸೋಹ, ಅನ್ನ, ನೀರ ಎಲ್ಲವನ್ನು ಕೊಟ್ಟು ಇಂಥ ಒಂದು ಸುಸರ್ಜಿತವಾದಂಥ ಅತ್ಯಂತ ಅನುಕೂಲತೆ ಭರಿತವಾದಂಥ ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಗುರುಗಳು ನಮಗೆ ಶಿಕ್ಷಣವನ್ನು ಕೊಡತ್ತಾರೆ. ಇದನ್ನು ಯಾರೂ ಸಹಿತ ದುರುಪಯೋಗ ಮಾಡ್ಕೋಬಾರ್ದು. ಎಲ್ಲರೂ ಸಹಿತ ಇದನ್ನು ಪಡ್ಕೊಂಡು ತಮ್ಮ ಬದುಕನ್ನು ಉಜ್ವಲವಾಗಿ ಮಾಡ್ಕೋಬೇಕು, ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳುವವರು ಆಗೋಬೇಕು ಅಂತೇಳಿ ಹೇಳುತ್ತಾ ನನ್ನ 2 ಮಾತುಗಳನ್ನ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಿಸುತ್ತಾ ನಮ್ಮ 2 ಮಾತುಗಳಿಗೆ ವಿರಾಮವನ್ನು ನೀಡಿ